ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಮ್ಮ ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನಾ ಮಹೋತ್ಸವದಿಂದ ವಿಶೇಷ ಸೇವಾ ಪೂಜೆಗಳನ್ನು ಆಗಸ್ಟ್ 8ರಿಂದ 14 ತನಕ ಇಟ್ಕೊಂಡಿದ್ದಾರೆ. ವೀಕ್ಷಕರೇ, ನೀವೇನಾದರೂ ಆ ಆರಾಧನಾ ಸೇವೆಗಳನ್ನ ಮಾಡಿಸ್ಬೇಕು ಅಂತಿದ್ರೆ ಆ ಆರಾಧನಾ ಸೇವೆಗಳಿಗೆ ದುಡ್ಡೆಷ್ಟು, ಆ ಆರಾಧನಾ ಸೇವೆಗಳನ್ನ ಹೇಗೆ ಬುಕ್ ಮಾಡ್ಕೊಬೇಕು ಅನ್ನೋ ಎಲ್ಲ ಪ್ರೊಸೆಸ್ಸು ಪಿನ್ ಟು ಪಿನ್ ಮಾಹಿತಿನ ನಾನು ಈಗ ತಿಳಿಸ್ಕೊಡೋಣ ಅಂತ. ವೀಕ್ಷಕರೇ, ಎಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಟೈಮಲ್ಲೇ ಕೂಡ ನಮ್ಮ ಆರಾಧನಾ ಅಂದರೆ ರಾಘವೇಂದ್ರ ಸ್ವಾಮಿ ಅವರ ಆರಾಧನಾ ಸೇವೆ ಕೂಡ ನಡೆಯುತ್ತೆ. ವೀಕ್ಷಕರೇ, ಅಂದರೆ ಆರಾಧನಾ ಸೇವೆ ಈ ಸರಿಯ 354ನೇ ಆರಾಧನಾ ಸೇವೆ. ಆ ಆರಾಧನಾ ಮಹೋತ್ಸವ ಈ ಸರಿಯ ಆಗಸ್ಟ್ 8ರಿಂದ ಆಗಸ್ಟ್ 14 ತನಕನೂ 15 ತನಕನೂ ನಿಮಗೆ ಆರಾಧನಾ ಮಹೋತ್ಸವ ನಡೆಯುತ್ತೆ. ವೀಕ್ಷಕರೇ, ಅಲ್ಲಿ ನಿಮಗೆ ಲಿಸ್ಟ್ ಅಂದರೆ ತುಂಬ ಭಜನೆಗಳಾಗಲಿ ಮತ್ತು ಏನೇನು ಹೋಮಗಳಾಗಲಿ ತುಂಬ ಇದರ ವಿಜೃಂಭಣೆಯಾಗಿ ಈ 4-5 ದಿನ ಪೂರ್ವ ಆರಾಧನಾ, ಮಧ್ಯ ಆರಾಧನಾ ಅಂತ ತುಂಬ ಡಿಫ್ರೆಂಟ್ ಆರಾಧನೆಗಳನ್ನ ಮಾಡ್ತಾರೆ ವೀಕ್ಷಕರೇ ಅಲ್ಲಿ. ಹಾಗಾಗಿ ತುಂಬ ಜನಗಳು ಅವರು ಟಿಕೆಟ್ನ ಬುಕ್ ಮಾಡಿಕೊಂಡು ಏನೇನು ಪೂಜೆ ಮಾಡಿಸ್ಬೇಕು ಅವರೆಲ್ಲ ಆ ಡೇಟಿಗೆ ಹೋಗ್ತಾರೆ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು, ಈ ಆರಾಧನಾ ಸೇವೆಗೆ ಏನೇನು ಡೀಟೇಲ್ಸು, ಹೇಗೆ ಫಿಲ್ ಮಾಡ್ಕೋಬೇಕು, ಯಾವತ್ತು ಹೋಗಬೇಕು ಅನ್ನೋ ಡೀಟೇಲ್ಸ್ನೆಲ್ಲ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಮೊದಲು ನೀವು ಈ ವೆಬ್ಸೈಟಿಗೆ ಹೋದರೆ srsmart.org ವೆಬ್ಸೈಟಿಗೆ ಹೋದರೆ ನೀವು ಇಲ್ಲಿ ಸೇವಾ ಬುಕ್ಕಿಂಗ್ ಹೋಗ್ಬೋದು ವೀಕ್ಷಕರೇ. ಈ ಸೇವಾ ಬುಕ್ಕಿಂಗ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಬರೋದೇ ಒಂದು ಪಾಪಪ್ ಬರುತ್ತೆ ನೋಡಿ. ಇಲ್ಲಿ ಮೇಕ್ ಶೋರ್ ದಟ್ ಇದು ಯಾವ ಡ್ರೆಸ್ ಇದಿರಬೇಕು, ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಯಾವ ಪೂಜೆಗೆ ಅಂತ ಇಲ್ಲಿ ನೋಡಿ. ನಿಮಗೆ ಡೈಲಿ ಪೂಜಾಸ ಅಥವಾ ಸ್ಪೆಷಲ್ ಆರಾಧನಾ ಸೇವಾ 2025 ಅಂದರೆ ನಮ್ಮ 354ನೇ ಆರಾಧನಾ ಮಹೋತ್ಸವ, ನಮ್ಮ ಕಲಿಯುಗ ಕಾಮಧೇನು ಅಂತಲೇ ಕರೆಯುವ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಅವರದ್ದು 8 ಆಗಸ್ಟು 14th ಆಗಸ್ಟು ಅದನ್ನು ಆ ಸೇವಾಸ್ನೆಲ್ಲವನ್ನು ಇದು ಮಾಡ್ತೇವೆ. ಆರಾಧನಾ ಮಹೋತ್ಸವನ ಮಾಡ್ತಿದ್ದಾರೆ ವೀಕ್ಷಕರೇ. ಯಾರೇ ಹೋಗೋದಿದ್ರು ಇಲ್ಲಿ ಬುಕ್ ಮಾಡಿಕೊಂಡು ಆ ಡೇಟಿಗೆ ಹೋಗಿ ವೀಕ್ಷಕರೇ. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇಲ್ಲಿ ನೀವು ಬುಕ್ ನಾವು ಅಂತ ಹೊಡೆದ್ರೆ ಇನ್ನೊಂದು ಇದು ಡೀಟೇಲ್ಸ್ ಓಪನ್ ಆಗುತ್ತೆ, ಇದರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಇದರಲ್ಲಿ ನಿಮಗೆ ಇಲ್ಲಿ ನಿಮ್ಮ ನೇಮು, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ನಿಮ್ಮ ನಕ್ಷತ್ರ, ಗೋತ್ರ, ಅಡ್ರೆಸ್ಸು, ಸಿಟಿ, ಸ್ಟೇಟು, ಪಿನ್ ಕೋಡು ಅವು ಹಕ್ಕಿ ನಿಮಗೆ ಲೆಚ್ಚೆ ನಾನೊಂದು ಏನಾದ್ರು ಕೊಡ್ತೀನಿ ಅಂದ್ಕೊಳ್ಳಿ ಇಲ್ಲಿ. ಓಕೆನಾ? ಹಿಂಗೆ ಕೊಟ್ಟು ಅಂದ್ಕೊಳ್ಳಿ. ಹಿಂಗೆಲ್ಲ ಡೀಟೇಲ್ಸ್ನೆಲ್ಲ ಪ್ರತಿಯೊಂದು ಸೇವ್ ಮಾಡಿದ ಮೇಲೆ ನೀವು ಕರೆಕ್ಟಾಗಿ ನಿಮ್ಮ ಅಕ್ಯುರೇಟ್ ಡೀಟೇಲ್ಸು, ಫೋನ್ ನಂಬರು, ನೇಮ್ ಎಲ್ಲ ಕೊಟ್ಕೊಳ್ಳಿ ವೀಕ್ಷಕರೇ. ಓಕೆ, ನಾನು ಈ ಥರ ನೇಮ್ ಕೊಟ್ಬಿಟ್ಟು ಈ ಥರ ನಂಬರು, ಇಮೇಲ್ ಅಡ್ರೆಸ್ಸು ಪ್ರತಿಯೊಂದು ಕೊಟ್ಟ ತಕ್ಷಣ ಇಲ್ಲಿ ಸೇವ್ ಅಂತ ಹೊಡೆದ ತಕ್ಷಣ ನಿಮ್ಮದು ಸೇವ್ ಆಗುತ್ತೆ ಡೀಟೇಲ್ಸು. ಮೊಬೈಲ್ ನಂಬರು ಇನ್ವ್ಯಾಲಿಡು 10 ಡಿಜಿಟ್ಸ್ ಬೇಕು ಅಂತ ಕೇಳ್ತಾ ಇದೆ ಇಲ್ಲಿ. ಓಕೆನಾ? ಅದೆಲ್ಲ ವ್ಯಾಲಿಡೇಷನ್ಸ್ ಮಾಡ್ತಾವ್ರೆ. ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹೊಡೆದ ತಕ್ಷಣ ನಿಮಗೆ ಆ ಡೇಟು, ಅದು ನೇಮು ಎಲ್ಲ ಬರುತ್ತೆ. ಇಲ್ಲಿ ಬಂದ ತಕ್ಷಣ ನಿಮಗೆ ಏನೋ ಒನ್ ಡೇ ಆರಾಧನಾ ಸೇವೆ ಮತ್ತು ಸಾಮೂಹಿಕ ಮಹಾರಥೋತ್ಸವ ಯಾವತ್ತಿರೋದು 12/8/2025 ಉತ್ತರ ಆರಾಧನಾ ಡೇ. ಅದು ಇನ್ನೊಂದು ಸಾಮೂಹಿಕ ಆರಾಧನಾ ಅನ್ನದಾನ ಸೇವಾ, ಸಾಮೂಹಿಕ ಆರಾಧನಾ ಪುಷ್ಪಾಲಂಕಾರ ಸೇವಾ. ಓಕೆ, ಇದೇ ಥರ ತುಂಬಾ ಆಹ್ವಾನ ಇದ್ದಾವೆ. ಸಾಹಿತ್ಯ ಅನ್ನದಾನ ಮತ್ತು ಸಾಮೂಹಿಕ ಕನಕಾಭಿಷೇಕ, ಸಾಮೂಹಿಕ ಪಾದಪೂಜೆ, ಸಾಮೂಹಿಕ ಫಲ ಪಂಚಾಮೃತ ಸೇವೆ, ಅಥವಾ ನೀವು ಡೊನೇಷನ್ನು ಕೂಡ ಮಾಡ್ಬೋದು ವೀಕ್ಷಕರೇ. ಇವೆಲ್ಲವನ್ನು ನೀವು ಆ್ಯಡ್ ಮಾಡಿಕೊಂಡು ಯಾವ ಪೂಜೆ ಮಾಡಿಸ್ತೀರಾ ಅದನ್ನು ಆ್ಯಡ್ ಮಾಡಿಕೊಂಡು ಪೇ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಕ್ಷಕರೇ. ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ನಿಮಗೆ ಈ ಪೇ ಅಂತ ಹೊಡೆದಾದ್ಮೇಲೆ ನಿಮಗೆ ಅಲ್ಲೇ ಟೆಕ್ನಿಕಲ್ ಇಮೇಲ್ ಅಡ್ರೆಸ್ಸು, ಟೆಕ್ನಿಕಲ್ ಫೋನ್ ನಂಬರು ಕೊಟ್ಟಿರ್ತಾರೆ. ಏನೇ ಪ್ರಾಬ್ಲಮ್ ಆದರೂ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ಕೊಬೋದು ವೀಕ್ಷಕರೇ. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಈಸಿಯಾಗಿ ಆರಾಧನೆಗೆ ಯಾರೇ ಮಾಡಿಸೋದಿದ್ರು ಅಥವಾ ಪೂಜೆ ಮಾಡ್ಕೊಂಡು ಹೋಗೋದಿದ್ರು ನೀವು ಇದನ್ನೆಲ್ಲ ಕ್ಲಿಯರ್
ಕ್ಲಿಯರಾಗಿ ಬುಕ್ ಮಾಡಿಕೊಂಡು ಹೋಗ್ಬೋದು ವೀಕ್ಷಕರೇ. ಇದ್ರದ್ದು ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ. ಸಿಂಪಲ್ಲು ಈ ಆರಾಧನೆಗೆ, ಅಥವಾ ನೀವು ಅವರಿಗೆ ಫಸ್ಟ್ ನೀವೇನೇ ಮಾಡಿಸೋದಿದ್ರು ಬುಕ್ ಮಾಡ್ಕೊಂಡಿದ್ರು ಅವರಿಗೆ ಮಂಡಳಿಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಡೇಟ್ ಯಾವ್ಯಾವ ಥರ ಎಷ್ಟು ಇದಾಗುತ್ತೆ, ಇದರಿಂದ ಮಾಡಿಸ್ಕೊಬಂದರೆ ಕರೆಕ್ಟ್ ಆಗುತ್ತೆ. ಅಂದರೆ ಇಲ್ಲೇ ಕೊಟ್ಟಿದ್ರು ಅಫಿಷಿಯಲ್ ವೆಬ್ಸೈಟು, ನೀವು ಸರ್ಚ್ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಲ್ಲೇ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಾಗಿತ್ತು ನಾನು. ಇನ್ನೂ ಕಾರ್ಯಕ್ರಮಗಳು ವೀಕ್ಷಕರೇ ಆಗಸ್ಟ್ 8ರಿಂದ 14 ತನಕ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಲಿ ಮತ್ತು ಏನೇನೋ ಪೂಜೆಗಳಾಗಲಿ ಪ್ರತಿಯೊಂದು ಇದ್ದಾವೆ ವೀಕ್ಷಕರೇ. ಅವೆಲ್ಲ ಇನ್ಫಾರ್ಮೇಷನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ವಿಡಿಯೋಲಿ. ಅದು ಇನ್ನೂ ಬೇಕು ಅಂದರೆ ವೀಕ್ಷಕರೇ ನಾನು ಅದು ಇನ್ನೂ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ಥರ ಡೀಟೇಲ್ಸು ಎಲ್ಲ ಇದು ಮಾಡಿದ್ದಾರೆ ನೋಡಿ. ಇದೆಲ್ಲ ಡೀಟೇಲ್ಸ್ ಇದೆಯಲ್ಲ, ಈ ಪ್ರತಿಯೊಂದು ನೋಡಿ ಏನೇನು ಸೇವಾ ನಡೆಯುತ್ತೆ. ಆರಾಧನಾ 3 ಡೇಸು, ಅನ್ನದಾನ 1 ಡೇ ಆರಾಧನಾ, ಅನ್ನದಾನ ಸೇವಾ, ಸಾಮೂಹಿಕ ಮಹಾರಥೋತ್ಸವ ನೋಡಿ ಇವೆಲ್ಲ. ಅದಾದಮೇಲೆ ಫಾಲೋಯಿಂಗ್ ನಿಮಗೆ ಆ ಡೇಯಲ್ಲಿ ಏನೇನು ಪೂಜೆಗಳು ನಡಿಬೇಕು ಪೂಜೆಗಳು ಇದ್ದೇ ಇರ್ತವೆ, ಬಟ್ ಅವು ಸ್ಪೆಸಿಫಿಕ್ ಡೇ. ಹಾಗಾಗಿ ನೀವು ಅವ್ರು ಏನೇ ಮಾಡೋದಿದ್ರು ಚೆನ್ನಾಗಿ ಇದು ಮಾಡ್ಬೋದು. ಮತ್ತು ಇದಾದಮೇಲೆ ನಿಮಗೆ ಇನ್ನೊಂದು ಪೂಜೆಗಳು ನೋಡಿ ಇವೆಲ್ಲ ಫ್ರೈಡೇ ಏನೇನು ಕಲ್ಚರಲ್ ಪ್ರೋಗ್ರಾಮು, ಇದು ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲ ಕರೆಕ್ಟ್ ನೋಡಿ. ಇವೆಲ್ಲ ಫ್ರೈಡೇ ಏನೇನು ಪ್ರೋಗ್ರಾಮ್ಸ್ಗಳು ಬರ್ತವೆ ಇಲ್ಲೆಲ್ಲ ನೋಡಿ. 5:30 6:30 ಏನೇನು ಪ್ರೋಗ್ರಾಮ್ಗಳು, ಪ್ರತಿಯೊಂದು ಪ್ರೋಗ್ರಾಮ್ಗಳ ಡೀಟೇಲ್ಸು ನಾನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಿಮಗೇನು ಆ ಡೇಟಲ್ಲಿ ನೋಡಿ ಇವೆಲ್ಲ ನೀವು ಓದ್ಕೊಳ್ಳಿ. ಇಲ್ಲಿ ಯಾವ ಥರ ಇದೆ, ಈ ಫ್ರೈಡೇ ಏನು, ಸ್ಯಾಟರ್ಡೇ ಏನು, ಸಂಡೇ ಏನು, ಮಂಡೇ ಏನು, ಮಧ್ಯ ಆರಾಧನಾ, ಪೂರ್ವ ಆರಾಧನಾ, ಉತ್ತರ ಆರಾಧನಾ, ಅಶ್ವ ಮಹಾ ಉತ್ಸವ ಎಲ್ಲ ಥರ್ಸ್ಡೇ ತನಕ 14 ತನಕ ಏನೇನಿದ್ದಾವೆ ನೋಡಿ. ಇಲ್ಲೆಲ್ಲ ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಏನೇನು ಯಾರ್ಯಾರು ಇದ್ರಲ್ಲಿ ಬರ್ತಾರೆ ನೋಡಿ. ಇವೆಲ್ಲ ಕಲ್ಚರಲ್ ಪ್ರೋಗ್ರಾಮ್, ಇದು ಎಲ್ಲ ನೋಡ್ಕೊಳ್ಳಿ. ಇವೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲವ ನೋಡಿ. ಇವೆಲ್ಲ ಯಾವ ಥರ ಏನೇನು ಯಾರ್ಯಾರು ಬರ್ತಾರೆ, ಎಲ್ಲೆಲ್ಲಿಂದ ಏನೇನು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ ಅನ್ನೋದೆಲ್ಲ ಡೀಟೇಲ್ಸು ಇಲ್ಲಿದೆ. ಹಾಗಾಗಿ ಇದೊಂದೆಲ್ಲ ಕ್ಲಿಯರಾಗಿ ಶೇರ್ ಮಾಡೋಣ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ವೀಕ್ಷಕರೇ. ಏನೇನು ಡೀಟೇಲ್ಸು ಏನೇನು ಕಲ್ಚರಲ್ ಪ್ರೋಗ್ರಾಮ್ ಇದ್ದಾವೆ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ನೋಡಿ ಇದೆಲ್ಲ ಮೇಯ್ನ್ ಇದೆಲ್ಲ ಏನಿದು ಫ್ರೈಡೇ ಏನು ಇವೆಂಟ್ಸು, 10 AM ಏನು, 6 PM ಏನು, ಇದೆಲ್ಲ ನೋಡ್ಕೊಳ್ಳಿ. ಏನೇನು 6 to 10 PM 7 PM ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ರೀ ನೋಡಿ. ಇವೆಲ್ಲ ಝೂಮ್ ಮಾಡಿದಾಗ ನೋಡಿ ಏನೇನು ಎಲ್ಲ ನೋಡಿ. ಎಲ್ಲ ಈ ಸ್ಯಾಟರ್ಡೇ ಸಂಡೇ ಇದರಲ್ಲಿ ಈ ಟೈಮಿಂಗ್ಸಲ್ಲಿ ಎಲ್ಲ ಈ ಟೈಮಿಂಗ್ಸ್, ಉತ್ತರ ಆರಾಧನೆಯಲ್ಲಿ, ಮಧ್ಯ ಆರಾಧನೆಯಲ್ಲಿ ಯಾವ್ಯಾವು, ಪೂರ್ವ ಆರಾಧನೆಯಲ್ಲಿ 10 AM to 10 ಏನೇನು ಇರ್ತವೆ ಪ್ರತಿಯೊಂದು ಡೀಟೇಲ್ಸು ನೋಡಿ ಎಲ್ಲ ಕೊಟ್ಟಿದ್ದಾರೆ ಇವೆಲ್ಲವ. ನೀವು ಇದನ್ನೆಲ್ಲ ಸರ್ಚ್ ಮಾಡಿ, ನಿಮಗೆ ಇಂಟರ್ನೆಟೆಲ್ಲ ಸಿಗುತ್ತೆ ವೀಕ್ಷಕರೇ ಪ್ರತಿಯೊಂದು. ಆದರೆ ಯಾರ್ಯಾರಿಗೆ ಗೊತ್ತಿರಲ್ಲ ಇದು ನೋಡಿರಿ ನಿಮಗೆ ಇಲ್ಲಿ ನಿಮಗೆ ಅರ್ಥ ಆಗದಿದ್ರೆ ನೀವು ಇಂಟರ್ನೆಟಲ್ಲಿ ಇವು ಆರಾಧನಾ ಸೇವಾ 2025 ಅಂತ ಹೊಡೆದ್ರೆ ಇಮೇಜಿಗೆ ಹೋದರೆ ಪ್ರತಿಯೊಬ್ಬರು ಪೋಸ್ಟ್ ಮಾಡಿರ್ತಾರೆ ಫೇಸ್ಬುಕ್ಕಲ್ಲಿ ಅದರಲ್ಲಾಗಲಿ. ಹಾಗಾಗಿ ನಿಮಗೆಲ್ಲ ಇನ್ಫಾರ್ಮೇಷನ್ ತೋರಿಸ್ಕೊಟ್ರೆ ನೀವು ಹೋಗಿ ತಿಳ್ಕೊಬೋದು. ಹಾಗಾಗಿ ತಿಳ್ಕೊಂಡ್ರೆ ಒಳ್ಳೇದಲ್ವಾ. ಹಾಗಾಗಿ ಒಂದು ಇದು ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ್ದೀನಿ, ಎಲ್ಲ ಇದು ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ನು, ಟೈಮಿಂಗ್ಸು, ಡೇಟ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಯಾರೇ ಏನೇನು ಮಾಡಿದ್ರು ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ. ಕ್ಲಿಯರಾಗಿ ನೀವು ಹೋಗಿ ಕೂಡ ಆರಾಧನಾ ಸೇವೆಗೆ ಭಾಗವಹಿಸ್ಬೋದು. ತುಂಬಾ ಒಳ್ಳೆ ಜೋರಾಗಿ ಅಲ್ಲಿ ಸೇವೆ ಎಲ್ಲ ವಿಜೃಂಭಣೆ ಎಲ್ಲ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಅದರಲ್ಲಿ ನೀವು ಪಾಲ್ಗೊಳ್ಬೋದು. ಈ ಸೇವೆಗೆ ಪಾಲ್ಗೊಟ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಇದರದೆಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.